ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ಎಲ್ಲರಿಗೂ ಮುಂಜಾನೆಯ ವಂದನೆಗಳು. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 18ನೇ ಅಧ್ಯಾಯ 30ನೇ ವಚನ. ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು, ಯೆಹೋವನ ವಚನವು ಶುದ್ಧವಾದದ್ದು, ಆತನ ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ಈ ವಾಕ್ಯದ ಅರ್ಥವೇನೆಂದರೆ, ದೇವರ ಮಾರ್ಗವು ಯಾವ ರೀತಿಯಾಗಿ ದೋಷವಿಲ್ಲದಾಗಿದೆಯೋ, ನಾವು ಯಾವ ಮಾರ್ಗದಲ್ಲಿಯೂ ನಡೆಯದೆ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವವರಾಗಿದ್ದು, ಯಾವ ರೀತಿಯಾಗಿ ಯೇಸು ಕ್ರಿಸ್ತನು ದೋಷವಿಲ್ಲದವನಾಗಿದ್ದಾನೋ, ನಾವು ಸಹ ಆತನ ಮಾರ್ಗದಲ್ಲಿ ನಡೆದು ಯಾವ ಪಾಪವನ್ನು ಮಾಡದವರಾಗಿದ್ದು, ಆತನ ವಾಕ್ಯವನ್ನು ಕೈಗೊಳ್ಳುವ ನಾವೆಲ್ಲರೂ ಆತನ ಪ್ರಜೆಯಾಗಿರುವಾಗ ನಾವು ಯಾವುದೇ ಪಾಪಗಳನ್ನು ಮಾಡದೆ ಆತನ ಮಾರ್ಗದಲ್ಲಿ ನಡೆದು ಆತನ ವಚನವು ಯಾವ ರೀತಿಯಾಗಿ ಶುದ್ಧವಾಗಿದೆಯೋ ನಾವು ಪರಿಶುದ್ಧವಾಗಿರುವುದು. ಆತನ ಆಶ್ರಯ ದುರ್ಗವಾಗಿದ್ದಾನೆ. ನಮಗೆ ನಾವು ಪ್ರಾರ್ಥಿಸುವಾಗ ಆತನು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥಿಸೋಣ. ಪರಿಶುದ್ಧನಂತನ ಮಹೋನ್ನತನಾದಂಥ ದೇವರೇ ಸ್ತೋತ್ರ. ಇದನ್ನ ವಾಕ್ಯವನ್ನು ಮುಟ್ಟಿ ಆಶ್ರಯಿಸಿರಿ ಕರ್ತನೆ. ಅಪ್ಪ, ಪ್ರತಿಯೊಬ್ಬರು ನಿನ್ನ ಮಾರ್ಗದಲ್ಲಿ ನಡೆದು ಕರ್ತನೆ, ನಿನ್ನಲ್ಲಿ ಜೀವಿಸಿ ಅಪ್ಪ, ಒಮ್ಮನಸ್ಸಿಂದ ನಿಮ್ಮನ್ನು ಸ್ತುತಿಸುವವರಾಗಿರುವಂತೆ ಒಂದು ಕೃಪೆ ಮಾಡಿ ನಡೆಸಿರಪ್ಪ. ಅಪ್ಪ, ನಿನ್ನನ್ನು ಆಶ್ರಯಿಸಿಕೊಳ್ಳುವವರು ಪ್ರತಿಯೊಬ್ಬರಿಗೂ ನಿನ್ನ ಆಶ್ರಯ ದುರ್ಗವಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ವಾಕ್ಯವನ್ನು ಮುಟ್ಟಿರಪ್ಪ, ಕೇಳುವವರು ಪ್ರತಿಯೊಬ್ಬರು ಅಪ್ಪ ಈ ವಾಕ್ಯದ ಅರ್ಥವನ್ನು ತಿಳಿದು ಅದರ ಹಾಗೆ ನಡೆಯುವವರಾಗಿರುವಂತೆ ಒಂದು ಕೃಪೆ ಮಾಡಿ ನಡೆಸಬೇಕೆಂದು ಯೇಸು ನಾಮದಲ್ಲಿ ಕೇಳಿಕೊಳ್ತೇವೆ, ಬೇಡಿಕೊಳ್ತೇವೆ, ಜೀವದ ತಂದೆ. ಆಮೆನ್.